ಪ್ರಬಂಧ ಸಾವಯವ ಕೃಷಿ. ಪೀಠಿಕೆ ಭೂಮಿಯೇ ಮಾನವನ ಬದುಕಿನ ಆಧಾರ. ಸಾಂಪ್ರದಾಯಿಕವಾಗಿ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಕೈಗೊಳ್ಳುವ ಕೃಷಿ ಪದ್ಧತಿಯನ್ನು ಸಾವಯವ ಕೃಷಿ ಎನ್ನಲಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಜಲ, ಮಣ್ಣು ಮತ್ತು ಆರೋಗ್ಯ ಹಾಳಾಗುತ್ತಿದ್ದು, ಇವುಗಳಿಗೆ ಮುಕ್ತಿ ನೀಡಲು ಸಾವಯವ ಕೃಷಿ ಅತ್ಯಗತ್ಯವಾಗಿದೆ. ವಿಷಯ ವಿಸ್ತರಣೆ. ಸಾವಯವ ಕೃಷಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಬದಲಾಗಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಹಾಗೂ ಜೀವಾಮೃತಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಾಗುತ್ತದೆ. ಕೀಟಗಳ ನಿಯಂತ್ರಣಕ್ಕೆ ಗೋಮೂತ್ರ ಮತ್ತು ನೈಸರ್ಗಿಕ ಕಷಾಯಗಳನ್ನು ಬಳಸಲಾಗುತ್ತದೆ. ಇದರಿಂದ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳುಗಳು ರಕ್ಷಿಸಲ್ಪಡುತ್ತವೆ. ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದ ಆಹಾರ ಧಾನ್ಯಗಳು ಹೆಚ್ಚು ಪೌಷ್ಟಿಕಾಂಶಯುಕ್ತವಾಗಿದ್ದು ವಿಷಮುಕ್ತವಾಗಿರುತ್ತವೆ. ಉಪಸಂಹಾರ. ಧರಿತ್ರಿ ರಕ್ಷಿಸಿದರೆ ಧಾತ್ರಿ ನಮ್ಮನ್ನು ರಕ್ಷಿಸುತ್ತದೆ. ರಾಸಾಯನಿಕ ಮುಕ್ತ ಆಹಾರ ಇಂದಿನ ಪೀಳಿಗೆಯ ತುರ್ತು ಅಗತ್ಯವಾಗಿದೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ಮತ್ತು ಮಾನವನ ಆರೋಗ್ಯ ವೃದ್ಧಿಸಲು ಪ್ರತಿಯೊಬ್ಬ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಬೇಕಾಗಿದೆ ಹಾಗೂ ಸರ್ಕಾರಗಳು ಇದಕ್ಕೆ ಸೂಕ್ತ ಪ್ರೋತ್ಸಾಹ ನೀಡಬೇಕಾಗಿದೆ. ಪ್ರಬಂಧ ಮಳೆ ನೀರು ಕೊಯ್ಲು. ಪ್ರಬಂಧ ಮಳೆ ನೀರು ಕೊಯ್ಲು. ಪೀಠಿಕೆ ನೀರು ಒಂದು ಅಮೂಲ್ಯ ಸಂಪನ್ಮೂಲ. ಜಗತ್ತಿನ ಸಕಲ ಜೀವರಾಶಿಗಳ ಉಸಿರಿಗೆ ನೀರು ಅತ್ಯಗತ್ಯ. ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನಗರೀಕರಣದಿಂದಾಗಿ ಜಲಕ್ಷಾಮ ತೀವ್ರವಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಸಿಗುವ ಮಳೆ ನೀರನ್ನು ವ್ಯರ್ಥವಾಗಿ ಹರಿದು ಹೋಗಲು ಬಿಡದೆ ಜಾಣ್ಮೆಯಿಂದ ಸಂಗ್ರಹಿಸಿ ಬಳಸುವ ತಂತ್ರಜ್ಞಾನವೇ ಮಳೆ ನೀರು ಕೊಯ್ಲು. ವಿಷಯ ವಿಸ್ತರಣೆ. ಮಳೆ ಕೊಯ್ಲಿನಲ್ಲಿ ಪ್ರಮುಖವಾಗಿ 2 ವಿಧಾನಗಳಿವೆ. ಮೊದಲನೆಯದು ಮನೆಯ ಮೇಲ್ಛಾವಣಿಯ ಮೇಲೆ ಬೀಳುವ ಶುದ್ಧ ನೀರನ್ನು ಪಂಪ್ಗಳ ಮೂಲಕ ಶೋಧಿಸಿ ದೊಡ್ಡ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ದೈನಂದಿನ ಬಳಕೆಗೆ ಉಪಯೋಗಿಸಬಹುದು. ಎರಡನೆಯದು ತೆರೆದ ಮೈದಾನಗಳಲ್ಲಿ ಬಿಡುವ ನೀರನ್ನು ಇಂಗು ಗುಂಡಿಗಳ ಮೂಲಕ ಭೂಮಿಯ ಆಳಕ್ಕೆ ಇಳಿಸಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವುದು. ಈ ಪದ್ಧತಿಯು ಕನಿಷ್ಠ ವೆಚ್ಚದಲ್ಲಿ ಹೆಚ್ಚು ನೀರನ್ನು ಉಳಿಸಲು ನೆರವಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ಉಂಟಾಗುವ ತೀವ್ರ ನೀರಿನ ಅಭಾವವನ್ನು ತಡೆಯುತ್ತದೆ. ಉಪಸಂಹಾರ. ಇಂದಿನ ಉಳಿತಾಯವೇ ನಾಳಿನ ಉಸಿರು. ಪ್ರತಿಯೊಂದು ಹೊಸ ಕಟ್ಟಡಗಳ ನಿರ್ಮಾಣದಲ್ಲೂ ಮಳೆ ಕೊಯ್ಲು ಪದ್ಧತಿಯನ್ನು ಕಡ್ಡಾಯಗೊಳಿಸಬೇಕು. ಮಳೆ ನೀರನ್ನು ಹಿಡಿದಿಡಿ ಭೂಮಿಯ ಒಡಲನ್ನು ತುಂಬಿಸಿ ಎಂಬ ಜಾಗೃತಿ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ಮಾತ್ರ ದೇಶವನ್ನು ಜಲಕ್ಷಾಮದಿಂದ ಮುಕ್ತಗೊಳಿಸಲು ಸಾಧ್ಯ.